ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅನುಕಿರಣ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಚೆನ್ನಾಗೇ ಇರ್ತೀರಾ, ಯಾಕಂದರೆ ನನ್ನ ಫಾಲೋವರ್ಸ್ ಅಲ್ವಾ ನೀವು. ನಾನು ದೇವರಲ್ಲಿ ಕೇಳ್ಕೊತಾ ಇರ್ತೀನಿ ದಿನ, ದೇವರೇ ನನ್ನನ್ನು ನನ್ನ ಫಾಲೋವರ್ಸ್ನು ಚೆನ್ನಾಗಿಟ್ಟಿರು ಅಂತ. ಇದೆಲ್ಲ ಸುಳ್ಳು ಅಂತ ಅಂದ್ಕೊಬೇಡಿ, ನಿಜವಾಗ್ಲೂ ನಿಜ. ಬೆಳಗ್ಗೆನೇ ಎದ್ದು ರೆಡಿಯಾಗಿ ಸುಮಾರು 10 ಗಂಟೆಗೇ ಎಲ್ಲಿಗೆ ಹೋಗ್ತಿದ್ದಾರಪ್ಪ ಅಂತ ಅಂದ್ಕೊಂಡ್ರಾ, ಶ್ರೀಹರಿಕೋತ್ತರಾಗೆ ಹೋಗ್ತಾಯಿದ್ದೀವಿ. ಇದ್ಯಾವ ಸ್ಥಳ ನಾವು ಕೇಳೇ ಇಲ್ವಲ್ಲ ಅಂತ ಅಂದ್ಕೊತಾ ಇದ್ದೀರಾ? ಅದು ಬೇರೆ ಯಾವುದೂ ಅಲ್ಲ, ನಮ್ಮ ಜಾನಪದ ಕಲೆಗಳ ತವರೂರು ಚಾಮರಾಜನಗರ. ಅದಕ್ಕೆ ಮೊದಲು ಶ್ರೀಹರಿಕೋತ್ತರ ಅನ್ನೋ ಹೆಸರಿತ್ತು. ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಅವರ ತಂದೆ ಚಾಮರಾಜ ಒಡೆಯರವರ ನೆನಪಿಗೋಸ್ಕರ ಶ್ರೀಹರಿಕೋತ್ತರವನ್ನು 1825ರಲ್ಲಿ ಚಾಮರಾಜನಗರ ಅಂತ ಮರುನಾಮಕರಣ ಮಾಡ್ತಾರೆ. ಈ ಜಿಲ್ಲೆ ಪುರಾತನ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ. ಆದರೆ ನಾವು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ. ಮತ್ತೇನಕ್ಕೆ ಅಂತ ನನ್ನ ಹಸ್ಬೆಂಡ್ ಮಿಸ್ಟರ್ ಕಿರಣ್ ಕಿಟ್ಟಿ ಹೇಳ್ತಾರೆ, ಕೇಳೋಣ ಬನ್ನಿ. ನೀವು 3 ಜನನು ಮಾಡಿ ಹಾಯ್ ಮಾಡಿ. ಏನಾದ್ರೂ ಹೇಳಿ, ದಯವಿಟ್ಟು ಮೊಬೈಲ್ ಆಫ್ ಮಾಡ್ಕೊಂಡು. ನಾವೆಲ್ಲ ಹೋಗ್ತಿದ್ದೀವಿ ಈ ಥರ ಅಂದರೆ ನಾನು ಇದನ್ನು ತಂದಿರಲ್ಲ ಕ್ಯಾಮ್ರಾ ಏನು ಬೇಡಿ, ಮೊಬೈಲ್ ಸಾಕು. ಇವಾಗ ಅದರಲ್ಲಿ ಫುಲ್ ಕಾರ್ ಕವರ್ ಹೇಳ್ರಿ ಹಂಗಾರೆ, ನಾವೆಲ್ಲ ಹೋಗ್ತಿದ್ದೀವಿ. ಎಲ್ಲಿ ಬಂದಿದೆ? ಎಲ್ಲಿ ಬಂದಿದೆ ಹೇಳು? ಎಲ್ಲಿ ಬಂದಿದ್ದೆ? ಚಾಮರಾಜನಗರ. ಏನಕ್ಕೆ? ಸುಮ್ಮನೆ ಸುತ್ತಾಡ್ಕೋಬೇಕು. ಯಾರು ಹೋಗ್ತಿದ್ಯಾ? ಇಲ್ಲೇ ಫುಲ್ ಫ್ಯಾಮಿಲಿ. ಮಗನೇ ಇಲ್ವಲ್ಲ, ನನ್ನ ಮಗನ ಗಾರ್ಮೆಂಟ್ ಕಳಿಸ್ತೀನಿ. ಓಕೆ ಅಣ್ಣ, ನೀವು ಮಾತಾಡಿ. ನಿಮ್ಮ ವೈಫ್ನ ಮಿಸ್ ಮಾಡ್ಕೋತಾ ಇಲ್ವಾ? ಇಷ್ಟಕ್ಕೆಲ್ಲ ಮಿಸ್ ಮಾಡ್ಕೊಳ್ಳಿಲ್ಲ. ಯೂಟ್ಯೂಬ್ ನೋಡ್ತಾರೆ ಅವರು. ಒಂದೆರಡು ಒಳ್ಳೆ ಲೈನ್ ಹೇಳ್ಬಿಡಿ ಅವ್ರ ಬಗ್ಗೆ. ಹಂಗಾರೆ ಓ ನೋಡಿ, ಒಳ್ಳೆ ಲೈನ್ ಹೇಳಲ್ವಂತೆ ನಿಮ್ಮ ಬಗ್ಗೆ. ದೂರ ಹೋದ್ರೆ ಬರುತ್ತೆ, ತುಂಬಾ ಶಾರ್ಟ್ ಟ್ರಿಪ್ ಇದು, ಎಲ್ಲ ಬರಲ್ಲ. ಅಣ್ಣ ನೀವು ಹೇಳಿ ಅಣ್ಣ. ಒಳ್ಳೇದೇ ಹೇಳ್ಬೇಕು ನೀ. ಇದೆಲ್ಲ ಮಾತುಕತೆ ಮಧ್ಯ ಚಾಮರಾಜನಗರ ರೀಚ್ ಆಗಿದೆ ಗೊತ್ತಾಗಲಿಲ್ಲ. ನಾವೆಲ್ಲರೂ ಅಂದರೆ 3 ಕಪಲ್ ಔಟ್ ಆಫ್ ಕಂಟ್ರಿ ಹೋಗೋ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಪಾಸ್ಪೋರ್ಟ್ ಮಾಡಿಸೋ ಅವಶ್ಯಕತೆ ಇರೋದ್ರಿಂದ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ವಿ. ಅದರ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೋಸ್ಕರ ನಾವು ಚಾಮರಾಜನಗರ ಬಂದಿದ್ದು. ನಿಯರೆಸ್ಟ್ ಇದ್ದಿದ್ದು ಮೈಸೂರಿಗೆ, ಅದೇನೇ ನಮಗೆ ಸೆಂಟರ್. ಅದಕ್ಕೆ ಚಾಮರಾಜನಗರ ಚೂಸ್ ಮಾಡಿದ್ವಿ. ಇಲ್ಲಿ ಟೋಕನ್ ನಂಬರ್ ಆ ಥರ ಏನಿಲ್ಲ, ಟೈಮಿಂಗ್ಸ್ ಪ್ರಕಾರ ನಾವು ಹೋಗಬೇಕು. ನಮ್ಮದೆಲ್ಲ 12 o'clock ಇದ್ದಿದ್ದರಿಂದ ವೆಯ್ಟ್ ಮಾಡ್ತಾ ಇದ್ವಿ. ಎಲ್ಲರದು ಆಯಿತು, ಆದರೆ ಸುನೀಬ್ರದು ಸ್ವಲ್ಪ ಡೇಟ್ ಆಫ್ ಬರ್ತ್ ಪ್ರಾಬ್ಲಮ್ ಆಯಿತು. ಹಾಗೋ ಹೇಗೋ ತ್ರಿಮೂರ್ತಿಗಳು ಅವ್ರ ಬ್ರೈನ್ನ ಯೂಸ್ ಮಾಡಿ ಸರಿ ಮಾಡಿದ್ರು. ಇಲ್ಲ, ಒಟ್ನಲ್ಲಿ ಆಗ್ತಿದೆ ಅಲ್ವಾ ಇವಾಗ? ಏನೋ ಮಾಡಿ ಏನೋ ಆಗ್ತಿದೆ. ಸೊ ಫೈನಲಿ ಪಾಸ್ಪೋರ್ಟ್ದೆಲ್ಲ ಕೆಲಸ ಮುಗೀತು. ನಾವು ಮನೆಗೆ ವಾಪಸ್ ಹೊರಡೋಣ ಅಂತ ಹೊರಟ್ವಿ. ಪಾಸ್ಪೋರ್ಟ್ ಬರೋದು ಇನ್ನೊಂದು ಮಂತ್ ಆಗ್ಬೋದು ಮೇ ಬಿ. ಅದು ಬಂದಮೇಲೆ ಎಲ್ಲಿಗೆ, ಯಾವಾಗ, ಯಾವ ಕಂಟ್ರಿ, ಎಷ್ಟು ದಿನ, ಮತ್ತು ಅದ್ರ ಪ್ಯಾಕೇಜ್ ಏನು ಎಲ್ಲವನ್ನು ತಿಳಿಸೋದೇನು ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತೀನಿ. ಹೀಗೆ ಮಾತಾಡಿಕೊಂಡು ಹೋಗ್ತಾ ದಾರಿಯಲ್ಲಿ ಎಳ್ನೀರು ನೋಡಿದ್ವಿ, ಕುಡಿಯೋಣ ಅಂತ ಅನ್ನಿಸ್ತು, ಇಳಿದ್ವಿ. ಈ ಸಮ್ಮರ್ ಟೈಮಲ್ಲಿ ಎಳ್ನೀರಂತೂ ಅಮೃತ ಥರ ಫೀಲ್ ಆಗುತ್ತೆ. ಎಳ್ನೀರಿನ ಗತ್ತು ಕುಡಿಯೋನಿಗೆ ಮಾತ್ರ ಗೊತ್ತು ಅಂತ ಅಂದ್ಕೊಂಡು ಕಾರಿಂದ ಇಳಿದು ಎಲ್ಲರೂ ಒಂದೊಂದು ತೊಗೊಂಡ್ವಿ. ನಾನು ಯಾವಾಗ ತೊಗೊಂಡ್ರೂ ಗಂಜಿ ಇರೋ ಎಳ್ನೀರನ್ನೇ ತೊಗೊಳ್ಳೋದು, ಅದು ಚೆನ್ನಾಗಿರುತ್ತೆ. ಕುಡ್ದಿದ್ದೆಲ್ಲ ಆಯಿತು. ಊಟ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರನೇ ಮನೆಗೆ ಹೋಗಿ ಊಟ ಮಾಡೋಣ ಅಂತ ಸುಮ್ಮನೆ ಮನೆ ಕಡೆ ಹೊರಟ್ವಿ. ಇದಿಷ್ಟು ಕೂಡ ಇವತ್ತಿನ ವ್ಲಾಗ್ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ.
ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ಹೀಗೆ ನನ್ನ ಮೇಲಿರಲಿ ಮತ್ತು ಹೊಸ ಯೂಟ್ಯೂಬರ್ಸ್ನ ಬೆಳೆಸಿ ಅಂತ ಹೇಳ್ತಾ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.